ಚೈನಾದ ಪ್ರೈವೇಟ್ ಸ್ಕೂಲ್ ನ ಮೀರಿಸೋ ತರ 31 ವರ್ಷಗಳಿಂದ ಈ ಗವರ್ಮೆಂಟ್ ಸ್ಕೂಲ್ ಟೀಚರ್ ಫೈರ್ ಸ್ಟೇಷನ್, ಪಂಚರ್ ಶಾಪ್, ಇಟ್ಟಿಗೆ ತಯಾರಿಕೆ, ಟೇಲರಿಂಗ್, ಅಡಿಗೆ ಕಲಿಸಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಸಹ ಮೀಟ್ ಮಾಡಿಸಿದ್ದಾರೆ. ಇನ್ನು ಲಿಸ್ಟ್ ತುಂಬಾ ದೊಡ್ಡದಿದೆ. ತಮ್ಮ ಪೇರೆಂಟ್ಸ್ ನ ವರ್ಕ್ ಪ್ಲೇಸ್ ಕರ್ಕೊಂಡು ಹೋಗಿ ರಿಯಲ್ ವರ್ಲ್ಡ್ ಹೆಂಗ್ ನಡೆಯುತ್ತೆ ಅಂತ ರಿಯಲ್ ಎಕ್ಸ್ಪೀರಿಯನ್ಸ್ ಮಾಡಿಸಿ ಎಲ್ಲಾ ಪ್ರೊಫೆಷನ್ಗೂ ರೆಸ್ಪೆಕ್ಟ್ ಮಾಡೋ ತರ ಮಾಡ್ತಾ ಇದಾರೆ. ಮ್ಯಾಡ್ ಮೆಕಾಲೆಯ ರ್ಯಾಟ್ ರೇಸ್ ಗೆ ಸಿಲುಕದೇನೆ ಸ್ಟೂಡೆಂಟ್ಸ್ ನ ಪ್ರೊಟೆಕ್ಟ್ ಮಾಡಿ ಮೆಂಟಲಿ ಸ್ಟ್ರಾಂಗ್ ಹಾಗೂ ಹೃದಯವಂತರನ್ನಾಗಿ ಮಾಡ್ತಾ ಇದಾರೆ. ಹೀಗ್ ಮಾಡಿದ್ರೆ ಕ್ರೈಮ್, ಕರಪ್ಷನ್ ಹೇಗ್ ನಡೆಯುತ್ತೆ? ಅಷ್ಟೇ ಅಲ್ಲ, ಸ್ಟೂಡೆಂಟ್ಸ್ ನೇಲ್ ಕಟ್ ಮಾಡಿಲ್ಲ ಅಂದ್ರೆ ಇವರು ಪನಿಷ್ ಮಾಡಲ್ಲ, ಅವರೇ ನೇಲ್ ಕಟ್ ಮಾಡ್ತಾರೆ. ಸ್ಕೂಲಿಗೆ ಬಂದಿಲ್ಲ ಅಂದ್ರೆ ಅವರೇ ಮನೆಗೆ ಹೋಗಿ ವಿಚಾರಿಸಿ ಮಗುನ ಮುದ್ದು ಮಾಡಿ ಕರ್ಕೊಂಡ್ ಬರ್ತಾರೆ. ಇಂಡಿಪೆಂಡೆನ್ಸ್ ದಿವಸ ಇವ್ರು ಭಾಷಣ ಮಾಡಲ್ಲ, ಮಕ್ಕಳಿಗೇನೆ ಫ್ರೀಡಮ್ ಫೈಟರ್ಸ್ ಬಗ್ಗೆ ಹೇಳ್ಕೊಟ್ಟು ಅವ್ರ ಕಡೆಯಿಂದ ಸ್ಟೇಜ್ ಫಿಯರ್ ಹೋಗೋ ರೀತಿ ಎಲ್ಲಾ ಸ್ಟೂಡೆಂಟ್ಸ್ಗೂ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಪಾರ್ಟಿ ಹೆಸರಲ್ಲಿ ಪ್ಯಾಕೇಜ್ಡ್ ಪಾಯ್ಸನ್ ಕುಡಿಯೋದ್ಕಿಂತ ಸ್ವಂತ ದುಡ್ಡಲ್ಲಿ ಫ್ರೂಟ್ ಪಾರ್ಟಿ ಅಂತ ಶುರು ಮಾಡಿದ್ದಾರೆ. ಸೊ ಫ್ರೂಟ್ಸ್ ಯಾಕೆ ತಿನ್ಬೇಕು, ಯಾವ್ಯಾವ ಫ್ರೂಟ್ಸ್ ತಿನ್ಬೇಕು, ಅದ್ರಲ್ಲಿ ಏನಿದೆ, ಹೆಲ್ದಿ ಹ್ಯಾಬಿಟ್ಸ್ ನ ಚಿಕ್ಕ ವಯಸ್ಸಲ್ಲೇ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ನೀವು ಲಕ್ಷ ಫೀಸ್ ಕೊಡೋ ಪ್ರೈವೇಟ್ ಸ್ಕೂಲ್ ಅಲ್ಲಿ ವರ್ಷ ಆದ್ರೂ ಹೇಳ್ಕೊಡದೆ ಇರೋದನ್ನ ಇವರು ಒಂದೇ ವಾರದಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಸಿಲೆಬಸ್ ಹೇಳ್ಕೊಡೋರು ಟೀಚರ್ಸ್, ಜೀವನದ ಪಾಠ ಹೇಳ್ಕೊಡ್ತಾ ಇರೋ ಉಜ್ವಲ ಗುರುಗಳಿಗೆ ಸೂಟ್ ಆಗೋ ತರ ಒಂದೊಳ್ಳೆ ಟ್ಯಾಗ್ ಲೈನ್ ನ ಕಾಮೆಂಟ್ ಮಾಡಿ. ಮಹಾರಾಷ್ಟ್ರದ ಈ ಗುರುಗಳನ್ನ ನೋಡಿ ನಮ್ಮ ಕರ್ನಾಟಕದ ಸ್ಕೂಲ್ ಟೀಚರ್ಸ್ ಇನ್ಸ್ಪೈರ್ ಆಗ್ಲಿ. ಕರ್ನಾಟಕದ ಈ ರೀತಿ ಗುರುಗಳ ಬಗ್ಗೆ ವಿಡಿಯೋಸ್ ಮಾಡಕ್ಕೆ ನಾನ್ ಕಾಯ್ತಾ ಇದ್ದೀನಿ. ಯಾರಾದ್ರೂ ಇದ್ರೆ ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ನಮಸ್ಕಾರ.